ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ದಿವ್ಯಾ ಶಂಕರ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊತಾ ಇದ್ದೀರಾ. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿಗೆ ಅಂದರೆ ನಮ್ಮ ಅಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವ್ರದ್ದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಬಂದಮ್ಮ ದೇವಿ ದೇವ್ರದ್ದು. ಅಲ್ಲಿ ಇಷ್ಟು ದಿನ ದೇವಸ್ಥಾನ ಇರಲಿಲ್ಲ, ಇವಾಗ ದೇವಸ್ಥಾನನ ಕಟ್ಟಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ನೈಟೇ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಹೋಗಬೇಕಿತ್ತು, ನನಗೆ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಕೆಲಸ ಇರೋದ್ರಿಂದ ಮುಗಿಸಿ ನೈಟ್ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ತಮ್ಮದಿರೋ ರಿಲೇಷನ್ಸ್ ಎಲ್ಲ ಬಂದಿದ್ದರು ಆಲ್ರೆಡಿ. ಯಾರ್ಯಾರು ಬಂದಿದ್ದರು ಮತ್ತು ಪೂಜೆ ಎಲ್ಲ ಹೇಗಾಯಿತು ಅಂತ ನಿಮಗೂ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ಈ ದೇವ್ರ ಪೂಜೆನೂ ನಮ್ಮ ತಾತ ಅವ್ರ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ತಾತ ಅವರು ಅಂದರೆ ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಇದ್ದಾರಲ್ವ, ಅವ್ರ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಈ ದೇವ್ರಿಗೆ ದೇವಸ್ಥಾನ ಇಲ್ಲದೆ ಇರೋ ಕಾರಣ ನಾವು ಮಣ್ಣಿನಲ್ಲಿ ವಿಗ್ರಹ ಮಾಡಿ ಅದನ್ನು ಪೂಜೆ ಮಾಡ್ತಾಯಿದ್ವಿ. ಈ ದೇವ್ರದ್ದು ಮುಖವಾಡ, ಕಣ್ಣು ಆ ಥರ ಎಲ್ಲ ನಮ್ಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಮಣ್ಣಿನಲ್ಲಿ ವಿಗ್ರಹ ಮಾಡಿ ಅದಕ್ಕೆ ಆ ಮುಖವಾಡ, ಕಣ್ಣು ಎಲ್ಲ ಹಾಕಿ ವರ್ಷಕ್ಕೊಂದ್ಸಲ ರಿಲೇಷನ್ಸ್ ಎಲ್ಲ ಸೇರಿ ಜೋರಾಗಿ ಪೂಜೆ ಮಾಡ್ತಾಯಿದ್ವಿ. ಒಂದ್ಸಲ ದೇವ್ರು ಬಂದು ಕೇಳಿತ್ತು, ಎಷ್ಟು ದಿನ ಹೀಗೆ ಮಾಡ್ತೀರಾ, ನನಗೆ ಅಂತ ಒಂದು ಗುಡಿ ಬೇಕು, ಕಟ್ಟಿಸ್ಕೊಡಿ ಅಂತ ಕೇಳಿತ್ತು. ಅದಕ್ಕೋಸ್ಕರ ಇವಾಗ ನಮ್ಮ ರಿಲೇಷನ್ಸ್ ಅವರೆಲ್ಲ ಸೇರಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನ ಕಟ್ಟಿ ಅದಕ್ಕೆ ವಿಗ್ರಹನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದು ನಿಜ ಅಲ್ವಾ, ಎಷ್ಟು ದಿನ ನಾವು ಕೂಡ ಮಣ್ಣಲ್ಲಿ ವಿಗ್ರಹ ಮಾಡಿ ಪೂಜೆ ಮಾಡೋಕ್ಕಾಗುತ್ತೆ. ಸೊ ಯಾವಾಗ ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋದಕ್ಕೂ ದಿನ ಡೈಲಿ ಪೂಜೆ ಮಾಡೋದಕ್ಕೂ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ರಿಲೇಷನ್ಸ್ ಅವರು, ಅಣ್ಣ ತಮ್ಮ, ದೊಡ್ಡಪ್ಪಂದಿರು, ಅತ್ತೆದಿರು, ದೊಡ್ಡಮ್ಮದಿರು ಆ ಥರ ಎಲ್ಲ ಇದ್ದಾರೆ. ನಮಗೆ ತುಂಬ ಜಾಸ್ತಿ ಜನ ರಿಲೇಷನ್ಸ್ ಇದ್ದಾರೆ. ನಮ್ಮ ಅಪ್ಪಾಜಿ ಅವರಿಗೆ 5 ಜನ ಅಣ್ಣಂದಿರು, 3 ಜನ ಅಕ್ಕ, ಅವರಿಗೆಲ್ಲ ಮಕ್ಕಳುಗಳಿದಾರಲ್ವ, ಹಂಗೆಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ತುಂಬ ದೊಡ್ಡ ಫ್ಯಾಮಿಲಿ. ಅವರೆಲ್ಲ ಸೇರಿ ಇದನ್ನ ಮಾಡ್ತಾ ಇರೋದು ದೇವರು. ಈ ಥರ ಎಲ್ಲ ರಿಲೇಷನ್ ಅವರು ಸೇರಿ ಮಾಡ್ತಾಯಿರೋ ಅಂಥದ್ದು ಈ ಥರ ಚೆಂದ ಅಲ್ವಾ. ಎಲ್ಲ ರಿಲೇಷನ್ ಎಲ್ಲ ಸೇರಿ ಒಟ್ಟುಗೂಡಿ ಮಾತಾಡ್ದಲೇ ಇರಲಿ, ಎಲ್ಲ ಒಟ್ಟಿಗೆ ಸೇರಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ ಅಲ್ವಾ. ನೋಡಿ ಫ್ರೆಂಡ್ಸ್, ಈ ಫ್ಲವರ್ ಡೆಕೋರೇಷನ್ನು ನಮ್ಮ ತಮ್ಮ ಇದ್ದಾರಲ್ಲ, ಅವ್ರ ಫ್ರೆಂಡ್ ಮಾಡಿರೋದು. ಅವ್ರು ನಮಗೂ ಕೂಡ ತಮ್ಮ ಇದ್ದಂಗೆ. ಬೆಂಗಳೂರು ಸರೌಂಡಿಂಗ್ ಎಲ್ಲ ಈ ಥರ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ಯಾರಿಗಾದರೂ ಬೇಕು ಬೆಂಗಳೂರು ಸೈಡು ಅಂತ ಅಂದರೆ ಅವ್ರು ಬಂದು ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾಮಕರಣ ಆಗಿರ್ಬೋದು ಮತ್ತು ಬೇಬಿ ಶವರ್ಸ್ ಆಗಿರ್ಬೋದು, ಆ ಥರ ಎಲ್ಲ ಫಂಕ್ಷನ್ಸಿಗೆ ಇವರು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಬೇಕು ಅಂದರೆ. ನೋಡಿ ಇವರೇ ಮಾಡೋದು, ಬೊಕ್ಕೆ ಎಲ್ಲ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ದೇವರಿಗೆ ಕನ್ನಡಿನಲ್ಲಿ ಮುಖ ಬೆಳಕು ಬರೋ ಥರ ತೋರಿಸ್ತಾ ಇದ್ದಾರೆ. ಅದು ಏಕೆಂದರೆ ಶಕ್ತಿ ಜಾಸ್ತಿ ಹೆಚ್ಚಾಗುತ್ತೆ ಅಂತ. ಮಾರ್ನಿಂಗ್ ಟೈಮು ತೋರಿಸ್ತಾರೆ. ಬಿಸಿಲುನ ದೇವ್ರ ಮುಖದ ಮೇಲೆ ಬೀಳಿಸಿದ್ರೆ ದೇವ್ರದ್ದು ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಂತ ಹೇಳಿ. ನೋಡಿ ಈ ಥರ ಕನ್ನಡಿನಲ್ಲಿ ದೇವರಿಗೆ ಬೆಳಕು ಬಿಡ್ತಿದ್ದಾರೆ. ಇವಾಗ ತೊಗೊಂಡೋಗಿ ಅಕ್ಕಿ ಮೇಲೆ ನೈಟೆಲ್ಲ ಮಲಗಿಸ್ತಾರೆ. ನೋಡಿ ದೇವ್ರನ್ನ ಈ ರೀತಿ ನೈಟ್ ಫುಲ್ಲು ಅಕ್ಕಿ ಮೇಲೆ ಮಲಗಿಸಿದ್ರು. ಮತ್ತು ಇದು ಬೆಳಗ್ಗೆದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಟೈಮಲ್ಲಿ ದೇವ್ರದ್ದು ಪ್ರತಿಷ್ಠಾಪನೆ ಮತ್ತು ಹೋಮ ಎಲ್ಲ ಇದೆ ಅಂತ ನಾವು ರೆಡಿಯಾಗಿ ಬಂದ್ವಿ. ಈ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಇದು ಬೆಳಗ್ಗೆ ಟೈಮಲ್ಲಿ ಹೋಮ ನಡಿಬೇಕಾದ್ರೆ ತೆಗ್ದಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗು. ನಮ್ಮ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಇನ್ನೊಬ್ಬರು ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ಅತ್ತಿಗೆ ಆ ಥರ ಎಲ್ಲ ಹೋಮ ಕೂತ್ಕೊಂಡಿದ್ರು. ರಿಲೇಷನ್ ಅವರೆಲ್ಲ ಬಂದಿದ್ದರು. ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು ಒಟ್ಟಿಗೆ.
ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ದೇವ್ರದ್ದು ಪ್ರತಿಷ್ಠಾಪನೆ ಮಾಡಿ ಈ ಥರ ರೆಡಿ ಮಾಡಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.